ಮನೆಯಲ್ಲಿ ಇರುವ ಈ 7 ವಸ್ತುಗಳು ದಾರಿದ್ರ್ಯಕ್ಕೆ ಕಾರಣವಾಗಬಹುದು. ತಕ್ಷಣ ತೆಗೆದುಹಾಕಿ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ನಮ್ಮ ಮನೆ ಕೇವಲ ವಾಸ ಮಾಡುವ ಸ್ಥಳವಲ್ಲ, ಅದು ನಮ್ಮ ಸಂತೋಷ, ಆರೋಗ್ಯ ಮತ್ತು ನೆಮ್ಮದಿಯ ಕೇಂದ್ರವಾಗಿದೆ. ಅನೇಕ ಜನರು ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಮತ್ತು ಯಾವ ವಸ್ತುಗಳನ್ನು ಇಡಬಾರದು ಎಂಬುದರ ಬಗ್ಗೆ ಸಂಪ್ರದಾಯದ ನಂಬಿಕೆಗಳನ್ನು ಅನುಸರಿಸುತ್ತಾರೆ. ಕೆಲವು ವಾಸ್ತು ಮತ್ತು ಜನಪದ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಹಾಳಾದ ಅಥವಾ ಉಪಯೋಗವಿಲ್ಲದ ಕೆಲವು ವಸ್ತುಗಳನ್ನು ದೀರ್ಘಕಾಲ ಇಟ್ಟುಕೊಂಡರೆ ಸಕಾರಾತ್ಮಕ, ನಕಾರಾತ್ಮಕ ವಾತಾವರಣ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ. ಈ ನಂಬಿಕೆಗಳಿಗೆ ವೈಜ್ಞಾನಿಕ ಒಪ್ಪಿಗೆ ಇಲ್ಲದಿದ್ದರೂ ಮನೆ ಸ್ವಚ್ಛವಾಗಿ ಮತ್ತು ವ್ಯವಸ್ಥಿತವಾಗಿ ಇರುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಹಾಗಾದರೆ ಸಂಪ್ರದಾಯದಲ್ಲಿ ಯಾವ 7 ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ? ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಒಡೆದ ಕನ್ನಡಿಗಳು. ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡಬಾರದು ಎಂಬ ನಂಬಿಕೆ ಬಹಳ ಹಿಂದಿನಿಂದಲೂ ಇದೆ. ಹಾಳಾದ ಅಥವಾ ಬಿರುಕು ಬಿಟ್ಟ ಕನ್ನಡಿ ಮನೆಯ ಸೌಂದರ್ಯವನ್ನು ಕಡಿಮೆ ಮಾಡುತ್ತದೆ. ಸುರಕ್ಷತೆಯ ದೃಷ್ಟಿಯಿಂದಲೂ ಇದು ಅಪಾಯಕಾರಿ. ಆದ್ದರಿಂದ ಇಂತಹ ಕನ್ನಡಿಗಳನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸುವುದು ಉತ್ತಮ. ಎರಡನೇದಾಗಿ ನಿಂತುಹೋದ ಗಡಿಯಾರ. ನಿಂತುಹೋದ ಗಡಿಯಾರವನ್ನು ಹಲವು ಸಂಪ್ರದಾಯಗಳಲ್ಲಿ ಅಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕಾರ್ಯನಿರ್ವಹಿಸದ ಗಡಿಯಾರವನ್ನು ಸರಿಪಡಿಸಿ ಬಳಸುವುದು ಅಥವಾ ಅಗತ್ಯವಿಲ್ಲದಿದ್ದರೆ ತೆಗೆದುಹಾಕುವುದು ಉತ್ತಮ. ಮೂರನೇದಾಗಿ ಒಡೆದ ದೇವರ ಫೋಟೋ ಅಥವಾ ವಿಗ್ರಹ. ದೇವರ ಫೋಟೋ ಅಥವಾ ವಿಗ್ರಹ ಹಾಳಾದರೆ ಅದನ್ನು ಗೌರವದಿಂದ ಬದಲಾಯಿಸಿ. ಸಂಪ್ರದಾಯದಂತೆ ವಿಸರ್ಜನೆ ಮಾಡುವ ಪದ್ಧತಿ ಹಲವೆಡೆ ಇದೆ. ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಮತ್ತು ಗೌರವದಿಂದ ಇಡುವುದು ಮುಖ್ಯ. ನಾಲ್ಕನೇದಾಗಿ ಹಾಳಾದ ಚಪ್ಪಲಿ ಅಥವಾ ಪಾದರಕ್ಷೆಗಳು. ಬಹಳ ಹಾಳಾದ, ಬಳಸಲಾಗದ ಪಾದರಕ್ಷೆಗಳನ್ನು ಮನೆಯಲ್ಲಿ ಅನಗತ್ಯವಾಗಿ ಸಂಗ್ರಹಿಸಿಡುವುದಕ್ಕಿಂತ ಅವುಗಳನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಸ್ವಚ್ಛತೆಗೆ ಸಹಾಯಕ. ಐದನೇದಾಗಿ ಒಣಗಿದ ಗಿಡಗಳು. ಮನೆಯಲ್ಲಿರುವ ಗಿಡಗಳು ಒಣಗಿ ಹೋದರೆ ಅವುಗಳನ್ನು ತೆಗೆದು ಹೊಸ ಗಿಡಗಳನ್ನು ನೆಡುವುದು ಮನೆಯ ಅಂದವನ್ನು, ವಾತಾವರಣವನ್ನು ಉತ್ತಮಗೊಳಿಸುತ್ತದೆ. ಒಣಗಿದ ಎಲೆಗಳನ್ನು ಬಿಸಾಡುವುದರಿಂದ ಮನೆಯ ವಾತಾವರಣ ಶುಭ್ರವಾಗುತ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆರನೇದಾಗಿ ಒಡೆದ ಪಾತ್ರೆಗಳು. ಸ್ನೇಹಿತರೆ, ಹಲವಾರು ಮನೆಗಳಲ್ಲಿ ಬಿರುಕು ಬಿಟ್ಟ ಕಪ್ಪು, ಪ್ಲೇಟು, ಗ್ಲಾಸು ಅಥವಾ ಇತರೆ ಪಾತ್ರೆಗಳನ್ನು ಇನ್ನೂ ಬಳಸಬಹುದು ಎಂದು ಇಟ್ಟುಕೊಳ್ಳುತ್ತಾರೆ. ಆದರೆ ಕೆಲವು ವಾಸ್ತು ಮತ್ತು ಜನಪದ ನಂಬಿಕೆಗಳ ಪ್ರಕಾರ ಇಂತಹ ಒಡೆದ ಪಾತ್ರೆಗಳನ್ನು ಮನೆಯಲ್ಲೇ ದೀರ್ಘಕಾಲ ಇಟ್ಟುಕೊಳ್ಳುವುದು ಶುಭವಲ್ಲ ಎಂದು ಹೇಳಲಾಗುತ್ತದೆ. ಪ್ರಾಯೋಗಿಕವಾಗಿಯೂ ಬಿರುಕು ಬಿಟ್ಟ ಪಾತ್ರೆಗಳು ಗಾಯವಾಗುವ ಅಪಾಯವನ್ನು ಹೆಚ್ಚಿಸಬಹುದು. ಆದ್ದರಿಂದ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸುವುದು ಉತ್ತಮ. ಏಳನೇದಾಗಿ ಉಪಯೋಗವಿಲ್ಲದ ಹಳೆಯ ವಸ್ತುಗಳು. ಪತ್ರಿಕೆಗಳು, ಪುಸ್ತಕಗಳು, ಮುರಿದ ಆಟಿಕೆಗಳು, ಕೆಲಸ ಮಾಡದ ಎಲೆಕ್ಟ್ರಾನಿಕ್ ವಸ್ತುಗಳು, ಮುರಿದ ಕುರ್ಚಿಗಳು ಅಥವಾ ಅನಗತ್ಯ ಬಟ್ಟೆಗಳು, ಸಾಮಾನುಗಳನ್ನು ವರ್ಷಗಟ್ಟಲೆ
ಸಂಗ್ರಹಿಸಿಡುವುದು ಸಾಮಾನ್ಯ. ಸಂಪ್ರದಾಯದ ನಂಬಿಕೆಗಳ ಪ್ರಕಾರ ಇಂತಹ ಅನಗತ್ಯ ವಸ್ತುಗಳು ಮನೆಯ ವಾತಾವರಣವನ್ನು ಭಾರವಾಗಿಸುತ್ತದೆ ಎಂದು ಹೇಳಲಾಗುತ್ತದೆ. ಪ್ರಾಯೋಗಿಕವಾಗಿ ನೋಡಿದರೆ ಮನೆಯ ಸ್ವಚ್ಛತೆ ಮತ್ತು ವ್ಯವಸ್ಥೆ ಕಾಪಾಡಲು ಅವುಗಳನ್ನು ವಿಲೇವಾರಿ ಮಾಡುವುದು ಸಹಾಯಕ. ಮನೆಯನ್ನು ಸಕಾರಾತ್ಮಕವಾಗಿಡಲು ಕೆಲವು ಸರಳ ಅಭ್ಯಾಸಗಳು. ಪ್ರತಿದಿನ ಮನೆಯನ್ನು ಸ್ವಚ್ಛವಾಗಿ ಶುಭ್ರವಾಗಿಡಿ. ಎರಡನೇದಾಗಿ, ಪೂಜಾ ಸ್ಥಳವನ್ನು ಅಚ್ಚುಕಟ್ಟಾಗಿ ಇಡಿ. ಬೆಳಗ್ಗೆ ಕಿಟಕಿ ಬಾಗಿಲುಗಳನ್ನು ತೆರೆಯುವ ಮೂಲಕ ಗಾಳಿ ಮತ್ತು ಬೆಳಕು ಬರಲು ಅವಕಾಶವನ್ನು ನೀಡಿ. ಸಾಧ್ಯವಾದರೆ ಹಸಿರು ಗಿಡಗಳನ್ನು ಬೆಳೆಸಿ. ಮನೆಯ ಸದಸ್ಯರು ಪರಸ್ಪರ ಪ್ರೀತಿ ಮತ್ತು ಗೌರವ ಮತ್ತು ಶಾಂತಿಯಿಂದ ವರ್ತಿಸುವುದು ಯಾವುದೇ ವಾಸ್ತುಗಿಂತ ಮುಖ್ಯ. ಸ್ನೇಹಿತರೆ, ಇಂದು ನಾವು ಹೇಳಿದ ವಿಷಯಗಳು ವಾಸ್ತು ಮತ್ತು ಜನಪದ ನಂಬಿಕೆಗಳ ಆಧಾರಿತವಾಗಿವೆ. ಇವುಗಳನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ನಂಬುವುದಿಲ್ಲ. ಆದರೆ ಮನೆಯನ್ನು ಸ್ವಚ್ಛವಾಗಿ, ಸುರಕ್ಷಿತವಾಗಿ ಮತ್ತು ವ್ಯವಸ್ಥಿತವಾಗಿ ಇಡುವುದು ಎಲ್ಲರಿಗೂ ಉಪಯುಕ್ತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇಂತಹ ಮಾಹಿತಿಗಾಗಿ ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು.